ರಾಜಕೀಯಕ್ಕಾಗಿ ಹಿಂದೂಗಳ ಮನಸ್ಸಿನಲ್ಲಿ ದ್ವೇಷ ಹುಟ್ಟಿಸುವ ಕೆಲಸ ಮಾಡುತ್ತಿರುವ ಸಂಘ ಪರಿವಾರದ ಹಿಂದೂ ನಾವೆಲ್ಲ ಒಂದು ಎಂಬ ಸ್ಲೋಗನ್ ವೇದಿಕೆಯ ರಾಜಕೀಯಕ್ಕೆ ಸೀಮಿತವಾಗಿದೆ. ಓರ್ವ ತಾಯಿಗೆ ನ್ಯಾಯ ನೀಡಲು ಸಾಧ್ಯವಾಗದ ಈ ಮುಖಂಡರ ಅಸಲಿಯತ್ತು ಈಗ ಗೊತ್ತಾಗಿದೆ ಎಂದು ಎಸ್ಡಿಪಿಐ ಗ್ರಾಮಾಂತರ ಜಿಲ್ಲಾ ಉಪಾಧ್ಯಕ್ಷ ಹಾಗೂ ಬಂಟ್ವಾಳ ಪುರಸಭಾ ಉಪಾಧ್ಯಕ್ಷ ಮನೀಶ್ ಅಲಿ ಆರೋಪಿಸಿದ್ದಾರೆ. ಸೋಷಿಯಲ್ ಡೆಮೊಕ್ರಾಟಿಕ್ ಆಫ್ ಇಂಡಿಯಾ ಪುತ್ತೂರು ವತಿಯಿಂದ ಪುತ್ತೂರಿನ ಯುವತಿ ಅತ್ಯಾಚಾರ ಪ್ರಕರಣವನ್ನು ಖಂಡಿಸಿ ಹಾಗೂ ಸಂತ್ರಸ್ತೆಗೆ ನ್ಯಾಯ ಒದಗಿಸುವಂತೆ ಆಗ್ರಹಿಸಿ ಪುತ್ತೂರು ನಗರ ಸಭೆಯ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಅವರು ಮಾತನಾಡಿದರು. ಸಂತ್ರಸ್ತೆಯ ತಾಯಿ ಮಾತನಾಡಿ, ನಾನು ಎಲ್ಲಾ ಸಮುದಾಯದ ಬಳಿಗೂ ಹೋಗಿದ್ದೇನೆ, ಎಲ್ಲರೂ ಮಗುವನ್ನು ತೆಗೆಸಿ ಎಂದು ಹೇಳಿದ್ದಾರೆ ಹೊರತು ಮದುವೆ ಮಾಡಿಕೊಡಬೇಕೆಂದು ಯಾರೂ ಹೇಳಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಎಸ್ಡಿಪಿಐ ಜಿಲ್ಲಾ ಸದಸ್ಯೆ ಝೀನತ್ ಬಂಟ್ವಾಳ, ಎಸ್ಡಿಪಿಐ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಅಶ್ರಫ್ ಬಾವು, ತಾಜುದ್ದೀನ್ ಸಾಲ್ಮರ ಮಾತನಾಡಿದರು. ನಗರಸಭೆ ಸದಸ್ಯೆ ಫಾತಿಮಾತ್ ಝೋರಾ, ಪಕ್ಷದ ಪ್ರಮುಖರಾದ ಯಹ್ಯಾ ಕೂರ್ನಾಡ್ಕ, ಉಸ್ಮಾನ್ ಏಕೆ, ಸಮೀರ್ ಕೂರ್ನಾಡ್ಕ, ಮುಸ್ತಫಾ ಮೊದಲಾದವರು ಉಪಸ್ಥಿತರಿದ್ದರು. ಪೊಲೀಸ್ ಇಲಾಖೆ ಆಗಿರಬಹುದು, ಮಹಿಳಾ ಆಯೋಗಗಳಾಗಿರಬಹುದು, ಸ್ವಯಂ ಪ್ರೇರಿತವಾಗಿ ಏನ್ ಮಾಡ್ತಾರೆ, ಕೇಸುಗಳನ್ನ ದಾಖಲಿಸಿಕೊಳ್ತಾರೆ. ಯಾರು ಹೋಗಿ FIR ಕೊಡ್ಬೇಕು ಅಂತಿಲ್ಲ, ಅಥವಾ ಕೇಸ್ ದಾಖಲಿಸಿ ಅಂತ ಅಂಗಲಾಚಬೇಕು ಅಂತಿಲ್ಲ. ಸ್ವಯಂ ಪ್ರೇರಿತವಾಗಿ ಕೇಸ್ಗಳನ್ನ ದಾಖಲಿಸ್ತಾರೆ. ಯಾಕೆ ಇಂತಹ ಪ್ರಕರಣಗಳಲ್ಲಿ ನೀವು ಕಣ್ಣಿದ್ದು ಕೂಡ ಕುರುಡರಾಗಿ ವರ್ತಿಸ್ತಾ ಇದ್ದೀರಾ? ಯಾಕೆ? ಆ ಹೆಣ್ಣು ಮಗು ಅಲ್ವಾ? ಆ ಹೆಣ್ಣು ಮಗುವಿನ ನೋವಲ್ವಾ? ಒಂದು ಮುಸ್ಲಿಮನಿಂದ ಹಿಂದೂ ಹೆಣ್ಣು ಮಗುವಿಗೆ ಅತ್ಯಾಚಾರ ಆದಾಗ ಮಾತ್ರ ಅದು ನೋವ? ಒಬ್ಬ ಹಿಂದುವಿನಿಂದ ಹಿಂದುವಿಗೆ ಅತ್ಯಾಚಾರ ಆದಾಗ ಅದು ನೋವಲ್ವಾ? ಆ ತಾಯಿ ಎಲ್ಲರ ಬಾಗಿಲಿಗೂ ಕೂಡ ಬಡ್ದಾಗ ಯಾಕೆ ನಿಮ್ಗೆ ಆ ತಾಯಿಗೆ ಅಥವಾ ಆ ಮಗುವಿಗೆ ಒಂದು ನ್ಯಾಯ ಕೊಡಿಸುವಂತಹ ವ್ಯವಸ್ಥೆಗೆ ನೀವು ಮುಂದಾಗ್ಲಿಲ್ಲ? ನೀವು ಹೇಳ್ತೀರಿ ಅವನ ಭವಿಷ್ಯದ ಪ್ರಶ್ನೆ ಅಂತೇಳಿ. FIR ಅನ್ನ ಹರಿದಾಕಿ ಅವನ ಭವಿಷ್ಯದ ಪ್ರಶ್ನೆ. ಭವಿಷ್ಯ ಅವನಿಗೆ ಮಾತ್ರ ಇರುವಂತಹದ್ದ? ಆ ಹೆಣ್ಣು ಮಗುವಿಗೆ ಭವಿಷ್ಯ ಇಲ್ವಾ? ಆ ಹೆಣ್ಣು ಮಗು ಸಮಾಜದಲ್ಲಿ ತಲೆ ಎತ್ತಿಕೊಂಡು ತಿರುಗಾಡಬೇಕಾದಂತ ಏನು ಅನಿವಾರ್ಯತೆ ಇಲ್ವಾ? ಆ ಹುಟ್ಟಿದಂತಹ ಮಗು ನಾಳೆ ಸಮಾಜದಲ್ಲಿ ತಂದೆ ಯಾರು ಅಂತ ಕೇಳಿದಾಗ ಯಾರು ಅಂತೇಳಿ ಆ ತಂದೆಯನ್ನ ತೋರಿಸ್ಬೇಕು. ಇಂತಹ ಪರಿಸ್ಥಿತಿ ನಿಮ್ಮ ಮನೆ ಬಾಗಿಲಿಗೂ ಕೂಡ ಬರಬಹುದು ಬಂಧುಗಳೇ. ಅದಕ್ಕೂ ಮುಂಚೆ ನೀವು ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಆ ಒಂದು ಹೆಣ್ಣು ಮಗುವಿಗೆ ನ್ಯಾಯ ದೊರಕಿಸ್ಲಿಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಪಡಬೇಕು.